ಆಧಾರ್ ಕಾರ್ಡ್ ಸರ್ ನಂದೊಂದು ಫೋನ್ ನಂಬರ್ ಸರ್ ಗೊತ್ತು ಸರ್, ಆಧಾರ್ ಕಾರ್ಡ್ ಫೋನ್ ನಂಬರ್ ಎಲ್ಲ ಸಿಗುತ್ತೆ. ನಾವು ಈ ತರ ಕೇಸ್ ಗೊತ್ತಾ ಇದ್ರಲ್ವಾ ನೀವು? ಸರ್ ನಾವು ಈ ತರ ವಿಡಿಯೋ ಮಾಡ್ತಾ ಇದ್ರಲ್ಲ. ಸರ್ ಮಾಡ್ತಾ ಇದ್ದೀನಿ ಇದು ನಾನು ವಿಡಿಯೋ ಮಾಡ್ತಾ ಇದ್ದೆ, ನೀವೇ ಬಂದ್ರೆ ಮಾತಾಡ್ತಾ ಇದ್ದೀರಾ. ಅದಕ್ಕೆ ಹೇಳ್ತಾ ಇರೋದು, ನಾನು ಮಾಡಿಸ್ಕೊಡ್ತೀನಿ ಅಂತ ಅಲ್ಲಿ ವಿಡಿಯೋ ಬಂತಲ್ಲ ಸರ್. ನೀವು ಕುಡಿದ ಮತ್ತಲ್ಲಿ ಫಾರ್ಚುನರ್ ಕಾರು ಚಲಾಯಿಸಿ ಸರಣಿ ಅಪಘಾತಕ್ಕೆ ಕನ್ನಡ ಚಿತ್ರ ನಟ ಕಾರಣರಾಗಿದ್ದಾರೆ. ನಿನ್ನೆ ರಾತ್ರಿ ದೊಮ್ಲೂರು ಕಮಾಂಡೋ ಆಸ್ಪತ್ರೆ ಬಳಿ ಈ ಘಟನೆ ನಡೆದಿದೆ. ಕನ್ನಡದ ಚಿತ್ರನಟ ಮಯೂರ್ ಪಟೇಲ್ ಹೀಗೆ ಕುಡಿದು ವಾಹನ ಚಲಾಯಿಸಿದ್ದಾರೆ. ಡಿಕ್ಕಿ ರಭಸಕ್ಕೆ 3 ಕಾರುಗಳು ಜಖಂ ಆಗಿದೆ. ಸಿಗ್ನಲ್ ನಲ್ಲಿ ನಿಂತಿದ್ದ ಕಾರುಗಳಿಗೆ ಮಯೂರ್ ಪಟೇಲ್ ವೇಗವಾಗಿ ಬಂದು ಫಾರ್ಚುನರ್ ಕಾರಿನಿಂದ ಗುದ್ದಿದ್ದಾರೆ. ಕಾರಿನ ಮಾಲೀಕರು ಕೂಡಲೇ ಕಂಟ್ರೋಲ್ ರೂಮ್ಗೆ ಕರೆ ಮಾಡಿದ್ದಾರೆ. ಪೊಲೀಸರು ಸ್ಥಳಕ್ಕೆ ಆಗಮಿಸಿ ನಟ ಮಯೂರ್ ಪಟೇಲ್ ಅವರನ್ನ ವಶಕ್ಕೆ ಪಡೆದಿದ್ದಾರೆ. ಈ ವೇಳೆ ಅವರು ಕುಡಿದಿರುವುದು ಸಾಬೀತಾಗಿದೆ. ಪ್ರಕರಣ ಸಂಬಂಧ ಹಲ್ಸೂರು ಗೇಟ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ನಟ ಮಯೂರ್ ಪಟೇಲ್ ಚಲಾಯಿಸುತ್ತಿದ್ದ ಫಾರ್ಚುನರ್ ಕಾರು ಇನ್ಶೂರೆನ್ಸ್ ಕೂಡ ಇಲ್ವಂತೆ. ಪೊಲೀಸರು ಕಾರ್ ಸೀಸ್ ಮಾಡಿದ್ದಾರೆ. ಕಮಾಂಡೋ ಆಸ್ಪತ್ರೆ ಮುಂದಿನ ಸರ್ಕಲ್ ನಲ್ಲಿ ಸಿಗ್ನಲ್ ಬಿದ್ದಿತ್ತು. ಹಾಗಾಗಿ ಕಾರುಗಳು ಆ ಸಿಗ್ನಲ್ ನಲ್ಲಿ ನಿಂತಿದ್ವು. ಈ ವೇಳೆ ಹಿಂದಿನಿಂದ ಬಂದ ಶ್ರೀನಿವಾಸ್, ಅಭಿಷೇಕ್ ಎಂಬುವವರ ಕಾರುಗಳಿಗೆ ಮಯೂರ್ ಪಟೇಲ್ ಕಾರಿನಿಂದ ಗುದ್ದಿದ್ರು. ಮುಂದೆ ಇದ್ದ ಸರ್ಕಾರಿ ವಾಹನ ಕೂಡ ಜಖಂ ಆಗಿದೆ. ಶ್ರೀನಿವಾಸ್ ನೀಡಿದ ದೂರು ಆಧರಿಸಿ ಎಫ್ಐಆರ್ ದಾಖಲಿಸಿಕೊಂಡು ಪೊಲೀಸರು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಅಪಘಾತವಾಗ್ತಾ ಇದ್ದಂತೆ ನಟ ಮಯೂರ್ ಪಟೇಲ್ ಏನೇ ಇದ್ರೂ ನಾನು ಸರಿಪಡಿಸ್ಕೊಡ್ತೀನಿ ಅಂತ ಮಾತನಾಡಿರುವ ವಿಡಿಯೋ ಕೂಡ ಒಂದ್ ಕಡೆ ವೈರಲ್ ಆಗ್ತಾ ಇದೆ. ನಟ ನಿರ್ಮಾಪಕ ಮದನ್ ಪಟೇಲ್ ಪುತ್ರ ಮಯೂರ್ ಪಟೇಲ್ 26 ವರ್ಷಗಳ ಹಿಂದೆ ಚಿತ್ರರಂಗ ಪ್ರವೇಶ ಮಾಡಿದ್ರು. ಆಂಧ್ರ ಹೆಂಡತಿ ಎಂಬ ಚಿತ್ರದಲ್ಲಿ ಮೊದಲಿಗೆ ಬಣ್ಣ ಹಚ್ಚಿದ್ರು. ಬಳಿಕ ಯೋಗರಾಜ್ ಭಟ್ ನಿರ್ದೇಶನದ ಮಣಿ ಚಿತ್ರದಲ್ಲೂ ಕೂಡ ಮಿಂಚಿದ್ರು. ಉಡಿಸ್, ಗುನ್ನಾ, ಲವ್ ಸ್ಟೋರಿ, ನಿನ್ನದೇ ನೆನಪು ಹೀಗೆ ಒಂದಷ್ಟು ಸಿನಿಮಾಗಳನ್ನ ಮಯೂರ್ ಪಟೇಲ್ ಮಾಡಿದ್ರು. ಆದ್ರೆ ಯಾವುದೇ ಸಿನಿಮಾ ದೊಡ್ಡ ಮಟ್ಟದ ಯಶಸ್ಸು ತಂದುಕೊಟ್ಟಿರಲಿಲ್ಲ. ಹಾಗಾಗಿ ಅಷ್ಟಾಗಿ ಅವಕಾಶಗಳು ಕೂಡ ಸಿಗಲಿಲ್ಲ. ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚು ಸಿನಿಮಾಗಳಲ್ಲಿ ಅವರು ನಟಿಸಿರ್ಲಿಲ್ಲ. ಹೇಳಮ್ಮ. ಹೌದು, ನಾನು ಇನ್ನೂ ಮಾತಾಡ್ತಾ ಇದ್ದೀನಿ. ಏನ್ ಮಾಡ್ಬೇಕು ಹೇಳಿ ಸರ್ ಏನಿಲ್ಲ ಸರ್, ಅದೇ ನಾನು ರೆಡಿ ಮಾಡಿಸ್ಕೊಡ್ತೀನಿ ಅಂತ ಬಾಯಿ ಬಿಟ್ಟು ಹೇಳ್ತಾ ಇದೀನಲ್ಲ. ಇದಕ್ಕಿಂತ ಹೆಚ್ಚು ಇನ್ನೇನ್ ಮಾಡ್ಬೇಕು ಹೇಳಿ ಸರ್. ನೀವು ರೆಡಿ ಮಾಡಿಸ್ಕೊಡ್ತೀರಾ ಗೊತ್ತು ಸರ್. ಇವಾಗ ಹೋಗ್ಬಿಟ್ರೆ ನಾಳೆ ನಿಮ್ನ ಹೆಂಗ್ ಹುಡ್ಕೋದು ಆಧಾರ್ ಕಾರ್ಡ್ ಸರ್, ನಂದೊಂದು ಫೋನ್ ನಂಬರ್ ಸರ್ ಗೊತ್ತು ಸರ್, ಆಧಾರ್ ಕಾರ್ಡ್ ಫೋನ್ ನಂಬರ್ ಎಲ್ಲ ಸಿಗುತ್ತೆ. ನಾವು ಈ ತರ ಕೇಸ್ ಗೊತ್ತಾ ಇದ್ರಲ್ವಾ ನೀವು? ಸರ್ ನಾವು ಈ ತರ ವಿಡಿಯೋ ಮಾಡ್ತಾ ಇದ್ರಲ್ಲ. ಸರ್ ಮಾಡ್ತಾ ಇದ್ದೀನಿ ಇದು ನಾನು ವಿಡಿಯೋ ಮಾಡ್ತಾ ಇದ್ದೆ, ನೀವೇ ಬಂದ್ರೆ ಮಾತಾಡ್ತಾ ಇದ್ದೀರಾ. ಅದಕ್ಕೆ ಹೇಳ್ತಾ ಇರೋದು, ನಾನು ಮಾಡಿಸ್ಕೊಡ್ತೀನಿ ಅಂತ ಅಲ್ಲಿ ವಿಡಿಯೋ ಬಂತಲ್ಲ. ಸರ್ ನೀವು ಮಾಡಿಸ್ಕೊಡ್ತೀರಾ ಗೊತ್ತು ಸರ್. ನಾಳೆ ದಿನ ನಾನು ನಿಮ್ಮ ಹತ್ರ ಬಂದೆ ಎಷ್ಟಲ್ಲಿ ಬೇಕು ಗೊತ್ತಲ್ಲ ಸರ್. ಸರ್ ನಾನು ನಿಮ್ಮ ಹತ್ರ ಬರ್ಬೇಕಲ್ಲ ಸರ್. ರೆಡಿ ಮಾಡಿಸ್ಕೊಡ್ತೀರಾ? ಹೆಂಗ್ ರೆಡಿ ಮಾಡಿಸ್ಕೊಟ್ಬಿಡ್ತಾರೆ ಹೇಳಿ ಸರ್. ಅಲ್ಲ ನಾನು ಕೇಳ್ತಿರೋದು, ಜನರೆಲ್ಲ ಕೇಳ್ತಿರೋದು. ಆಫ್ ಮಾಡಿ.